ಈವರೆಗೂ ಮಾತನಾಡಿದ ಪೂಜ್ಯರು ಶ್ರೀಮಾನ್ ಮಹೇಶ್ ಅಥಣಿಯವರು ಮತ್ತು ಭಗಿನಿ ಕುರಂದವಾಡ್ ಅವರು ಅತ್ಯಂತ ಸ್ತುತ್ಯವಾದ ಮಾತುಗಳನ್ನು ಹೇಳಿದ್ದಾರೆ. ಯಾವುದು ಹಿಂದೂ ಸಮಾಜಕ್ಕೆ ಅತ್ಯಂತ ಅವಶ್ಯಕವೋ ಅದೆಲ್ಲವನ್ನು ಅವರು ತಮಗೆ ಇವತ್ತು ಕಟ್ಟಿಕೊಟ್ಟಿದ್ದಾರೆ. ಅದನ್ನು ನಾವು ಪಾಲಿಸಿದರೆ ಮಾತ್ರ ಸಾಕು, ನಾವೊಂದು ಅದ್ಭುತವಾದ ರಾಷ್ಟ್ರವಾಗ್ತೀವಿ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ. ಅಂತಹ ಮಾತುಗಳನ್ನು ಹೇಳಿದಂತಹ ಪೂಜ್ಯರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತೀನಿ. ಬಂಧುಗಳೇ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಗಿ 100 ವರ್ಷಗಳಾದ ತನ್ನಿಮಿತ್ತ ಈ ದೇಶದ ಎಲ್ಲ ಕಡೆಗೆ ಹಿಂದೂ ಸಮ್ಮೇಳನಗಳು ಆಯೋಜಿಸಲ್ಪಟ್ಟಿದ್ದಾವೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಪ್ರಶಂಸೆ, ಹೊಗಳಿಕೆ ಇವು ಯಾವುದೂ ಬೇಕಾಗಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದೇ ಒಂದು ಉದ್ದೇಶ ಅಂದ್ರೆ ಈ ರಾಷ್ಟ್ರದ ಪುತ್ರರೂಪಿ ಸಮಾಜವಾದಂತಹ ಹಿಂದೂ ಸಮಾಜ ಸಂಘಟಿತವಾಗಿ ತನ್ನ ಮೊದಲಿನ ಗತವೈಭವವನ್ನ ಪಡೆದು ಜಗದ್ಗುರುವಾಗಿ ಜಗತ್ತಿಗೆ ಶಾಂತಿಯನ್ನು ಕೊಡಬೇಕು ಅನ್ನುವಂತಹ ಒಂದೇ ಒಂದು ಆಕಾಂಕ್ಷೆ. ಆ ಆಕಾಂಕ್ಷೆಯನ್ನ ನೆರವೇರಬೇಕು ಅನ್ನೋ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದೆ ಹೊರತಾಗಿ RSSಗೆ ಯಾವುದೇ ರೀತಿಯ ಪ್ರಶಂಸೆ ಬೇಕಾಗಿಲ್ಲ. ವಾಸ್ತವಿಕವಾಗಿ ಹೇಳಬೇಕು ಅಂತಂದ್ರೆ ಸಂಘ ಕಾರ್ಯ ಬೇಗನೆ ಮುಗಿದು ಹೋಗ್ಬೇಕು, ಸಮಾಜದಲ್ಲಿ ಸಂಘ ಸಮರಸವಾಗಿ ಹೋಗ್ಬಿಡ್ಬೇಕು ಅನ್ನುವಂತ ಅಪೇಕ್ಷೆ ಇದೆ. ಬಂಧುಗಳೇ, ಈ ಸಂದರ್ಭದಲ್ಲಿ ನಾನು ಒಂದು 2-3 ವಿಷಯಗಳನ್ನು ಮಾತ್ರ ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ. ಸಮಯ ಬಹಳ ಆಗಿದೆ. ಮೊದಲನೇದಾಗಿ, ಇವತ್ತಿನ ಜಗತ್ತು, ತ್ರೇತಾಯುಗದಲ್ಲಿ ಧರ್ಮಕ್ಕೆ ಪ್ರಾಧಾನ್ಯತೆ ಇತ್ತು. ಆದ್ರೆ ಇವತ್ತಿನ ಯುಗದಲ್ಲಿ ಯಾವುದಕ್ಕೆ ಪ್ರಾಧಾನ್ಯ ಇದೆ ಅಂದ್ರೆ ಶಕ್ತಿಗೆ ಪ್ರಾಧಾನ್ಯತೆ ಇದೆ. ಜಗತ್ತು ಶಕ್ತಿವಂತರ ಮಾತನ್ನ ಮಾತ್ರ ಕೇಳ್ತದೆ. ನಾವು ಹೇಳ್ತೇವೆ ಅಹಿಂಸಾ ಪರಮೋ ಧರ್ಮ ಅಂತ. ಆದ್ರೆ ಇದು ಯಾರ ಬಾಯಿಂದ ಬರಬೇಕು? ಯಾರ ಬಾಯಿಂದ ಬರಬೇಕು? ಅತ್ಯಂತ ದುರ್ಬಲ ದೇಶದ ಬಾಯಿಂದ ಅಹಿಂಸೆಯ ಮಾತನ್ನ ಜಗತ್ತು ಪಾಲನೆ ಮಾಡುವುದಿಲ್ಲ. ಅತ್ಯಂತ ಬಲಶಾಲಿ ಶಕ್ತಿಯುತವಾದ ರಾಷ್ಟ್ರದ ಮಾತಿನ ಬಾಯಿಂದ ಈ ಮಾತು ಬಂದಾಗ ಮಾತ್ರ ಜಗತ್ತು ಅದು ಪರಿಪಾಲನೆ ಮಾಡ್ತದೆ. ಹೀಗಾಗಿ ನಾವು ನಮ್ಮೆಲ್ಲರ ಮೊಟ್ಟ ಮೊದಲ ಆದ್ಯ ಕರ್ತವ್ಯ ಅಂತಂದ್ರೆ ಭಾರತ ಶಕ್ತಿಶಾಲಿ ಆಗಬೇಕು. ಈಗ ಜಗತ್ತಿನೊಳಗ ಅಮೆರಿಕ ದಾದಾಗಿರಿ ಮಾಡ್ತಾ ಇದೆ, ಚೈನಾನು ತನ್ನ ಕೋರೆ ದಾಡಿಗಳನ್ನ ತೋರಿಸ್ತಾ ಇದೆ, ಆ ಕಡೆ ಯುರೋಪ್. ಯಾಕೆ? ಹಣದ ಮದ ಮತ್ತು ಮಿಲಿಟರಿ ಮದ, ಇವೆರಡು ಶಕ್ತಿಗಳಿಂದಾಗಿ ಅವರು ಜಗತ್ತಿನಲ್ಲಿ ಬಹಳ ದೊಡ್ಡದಾದಂತಹ ರಾದ್ಧಾಂತವನ್ನ ಮಾಡ್ತಾ ಇರುವಂತಹದ್ದು ನಾವು ನೋಡ್ತಾ ಇದ್ದೀವಿ. ಯಾಕೆ? ಜಗತ್ತು ಅನೇಕ ದೇಶಗಳು ಭಯಭೀತರಾಗ್ತವೆ. ಯಾಕೆ? ಅವ್ರ ಹತ್ರ ಆ ಶಕ್ತಿ ಇದೆ. ಭಾರತ ಕೂಡ ಆ ರೀತಿ ಶಕ್ತಿಶಾಲಿ ಆದಾಗ ಮಾತ್ರ ಭಾರತದ ಮಾತು ನಡೀತದೆ. ಆದರೆ ಭಾರತ ಶಕ್ತಿಶಾಲಿ ಆಗೋದು ಅಂದ್ರೆ ಇನ್ನೂ ಅನೇಕ ಆಯಾಮಗಳಿಂದ ಕೂಡಿರತಕ್ಕಂತ ಶಕ್ತಿಶಾಲಿ ಆಗ್ಬೇಕದು. ಮೊದಲು ಜಗತ್ತಿಗೆ ಅರ್ಥ ಆಗುವಂತ 2 ಶಕ್ತಿ ಅಂದ್ರೆ ಒಂದು ಆರ್ಥಿಕ ಶಕ್ತಿ, ಒಂದು ಸೈನಿಕ ಶಕ್ತಿ. ಈ 2 ಶಕ್ತಿಗಳು ಜಗತ್ತನ್ನ ಆಳ್ತವೆ. ಕಳೆದ 75 ವರ್ಷಗಳಿಂದ ಭಾರತ ದುರ್ಬಲ ದೇಶವಾಗಿತ್ತು. ಆದರೆ ಇವತ್ತು ಜಗತ್ತಿನಲ್ಲಿ ಭಾರತ ಒಂದು ಅದ್ಭುತವಾದಂತಹ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ. ಜಗತ್ತಿನ ಯಾವುದೇ ದೇಶದ GDPಗಿಂತ ಅತ್ಯಂತ ವೇಗವಾಗಿ ಬೆಳೀತಾ ಇರತಕ್ಕಂತಹ ಒಂದು ಆರ್ಥಿಕತೆ GDP ಭಾರತ ದೇಶದ್ದು. ಇದು ಜಗತ್ತನ್ನ ಭಯಭೀತಗೊಳಿಸ್ತಾ ಇದೆ. ಯಾವ ದೇಶವನ್ನ ಸಾಫ್ಟ್ ನೇಷನ್ ಅಂತ ಕರಿತಾ ಇದ್ರು, ಕೇವಲ ಅಪೀಲ್ ಮಾಡ್ಕೊಳ್ಳುವಂತಹ ಒಂದು ದೇಶ ಅಂತ ಕರಿತಾ ಇದ್ರು, ಮುಂಬೈ ಮೇಲೆ ಅಟ್ಯಾಕ್ ಆದಾಗ
ಆಗಿನ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅಮೆರಿಕ ರಾಷ್ಟ್ರಾಧ್ಯಕ್ಷರಿಗೆ ನೋಡ್ರಿ ಸ್ವಲ್ಪ ಪಾಕಿಸ್ತಾನಕ್ಕೆ ಹೇಳ್ರಿ, ಹಂಗ ಮಾಡ್ಬೇಡ ಅಂತ ಹೇಳ್ರಿ, ಈ ಮಾತುಗಳನ್ನ ಈ ಸಂದೇಶವನ್ನ ಕಳಿಸಿದ್ರು. ಯಾಕೆ ಕಳಿಸಿದ್ರು? ಯಾಕೆಂದ್ರೆ ಪ್ರತಿಕ್ರಿಯೆ ತೋರಿಸುವಂತಹ ಸಾಮರ್ಥ್ಯವನ್ನ ಮೆರೆಯುವಂತಹ ಪೌರುಷ ಪ್ರಕಟ ಮಾಡುವಂತಹ ಸಾಮರ್ಥ್ಯ ಲೀಡರ್ಶಿಪ್ ನಲ್ಲಿ ಇರಲೇ ಇರಲಿಲ್ಲ. ಈಗ ಆ ಸಾಮರ್ಥ್ಯವನ್ನ ಭಾರತ ಗಳಿಸಿಕೊಂಡಿದೆ. ಆ ಸಾಮರ್ಥ್ಯವನ್ನು ಗಳಿಸಿಕೊಂಡಿದ್ದಕ್ಕಾಗಿ ಜಗತ್ತಿನ 100 ದೇಶಗಳಿಗೆ ಪುಕ್ಕಟಿಯಾಗಿ ವ್ಯಾಕ್ಸಿನ್ ಹಂಚಿರತಕ್ಕಂತ ದೇಶ ಅಂದ್ರೆ ಅದು ಭಾರತ. ಯುರೋಪ್ ಮತ್ತು ಅಮೆರಿಕ ಜನಗಳ ಪ್ರಾಣಗಳ ಜೊತೆಗೆ ಚೆಲ್ಲಾಟವಾಡಿ ವ್ಯಾಕ್ಸಿನ್ ಮಾರ್ಕೊಂಡು ದುಡ್ಡು ಮಾಡಿಕೊಂಡು, ಆ ರೀತಿ ಭಾರತ ಮಾಡಲಿಲ್ಲ. ತನ್ನ ಸಾಮರ್ಥ್ಯವನ್ನು ಇವತ್ತು ಜಗತ್ತಿಗೆ ಭಾರತ ತೋರಿಸ್ತಾ ಇದೆ. ಇನ್ನು ಕೆಲವೇ ವರ್ಷಗಳಲ್ಲಿ ಜಗತ್ತಿನ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಎದ್ದು ನಿಲ್ತದೆ ಅನ್ನೋದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಅದೇ ರೀತಿ ಸಾಮರಿಕವಾಗಿ ಮಿಲಿಟರಿ ಶಕ್ತಿ ಭಾರತದ ಏನು ಅಂತ ಆಪರೇಷನ್ ಸಿಂಧೂರಲ್ಲಿ ಭಾರತ ತೋರಿಸಿಕೊಟ್ಟಿದೆ ಜಗತ್ತಿನಲ್ಲಿ. ಜಗತ್ತೇನ್ ತಿಳ್ಕೊಂಡಿತ್ತು ಅಂದ್ರೆ ಭಾರತದ ಯೋಧರು ಬಹಳ ಶೂರರು, ಇದು ಜಗತ್ತಿಗೆ ಗೊತ್ತಿದೆ. ಆದರೆ ಭಾರತದ ತಂತ್ರಜ್ಞಾನ ಯಾವ ಉನ್ನತ ಮಟ್ಟದಲ್ಲಿದೆ ಅನ್ನೋದು ಜಗತ್ತಿಗೆ ಗೊತ್ತಿರಲಿಲ್ಲ. ಕೇವಲ 4 ದಿನಗಳ ಆ ಆಪರೇಷನ್ ಸಿಂಧೂರಲ್ಲಿ ಜಗತ್ತಿಗೆ ಭಾರತದ ಶಕ್ತಿಯ ಅನಾವರಣ ಆಯ್ತು. ಬಂಧುಗಳೇ, ಇದರಲ್ಲಿ ಇನ್ನೂ ಕೆಲವು ಸಂಗತಿಗಳಿದಾವೆ, ನಮಗೆ ಗೊತ್ತಿಲ್ಲ. ಇದು ಭಾರತ ಆ 4 ದಿನಗಳಲ್ಲಿ ಚೈನಾವನ್ನು ಸೋಲಿಸ್ತು, ಅಮೆರಿಕವನ್ನು ಸೋಲಿಸ್ತು, ಟರ್ಕಿಯನ್ನ ಸೋಲಿಸ್ತು. ಚೈನಾ ಜೊತೆಗೆ ಸೈಬರ್ ವಾರ್ ಆಯ್ತು. ಅದರಲ್ಲಿ ಕೂಡ ಭಾರತದ ವಿಜ್ಞಾನಿಗಳು ಯಶಸ್ವಿಯಾಗಿ ಹೊರಹೊಮ್ಮಿದರು. ಆ ಒಂದು ಸೈಬರ್ ವಾರ್ನಲ್ಲಿ, ಸ್ಯಾಟಲೈಟ್ ವಾರ್ನಲ್ಲಿ ಕೂಡ ಭಾರತ ವಿಜಯಶಾಲಿ ಆಯಿತು. ಹೀಗೆ ಜಗತ್ತು ಭಾರತದ ಈ ಶಕ್ತಿಯನ್ನು ಕಂಡು ಬೆರಗುಗಣ್ಣದಿಂದ ನೋಡ್ತಾ ಇದೆ. ಕೆಲವು ದೇಶಗಳಿಗೆ ಹೊಟ್ಟೆಯುರಿ, ಆದರೆ ಬಹುತೇಕ ದೇಶಗಳಿಗೆ ಸಂತೋಷ ಆಗಿದೆ. ಕೊನೆಗೂ ಯಾವುದಾದ್ರೂ ಒಂದು ದೇಶದ ಮೇಲೆ ನಾವು ವಿಶ್ವಾಸ ಇಡಬೇಕು ಅಂತಾದ್ರೆ ಅದು ಭಾರತ ಅನ್ನುವಂತಹ ಒಂದು ನಂಬಿಕೆ ಮೇಲೆ ಇವತ್ತು ಜಗತ್ತು ಬದುಕ್ತಾ ಇದೆ. ಆದರೆ ಈ 2 ಶಕ್ತಿಗಳಿಂದ ಭಾರತ ವಿಶ್ವಶಕ್ತಿ ಆಗೋದಿಲ್ಲ. ಭಾರತ ಜಗದ್ಗುರು ಆಗೋದಿಲ್ಲ. ಭಾರತ ಜಗದ್ಗುರು ಆಗಬೇಕು. ಅಮೆರಿಕ, ಚೈನಾ, ರಷ್ಯಾದಂತೆ ರಾಕ್ಷಸಿ ಶಕ್ತಿ ನಾವು ಆಗಬಾರದು. ರಾಕ್ಷಸಿ ಶಕ್ತಿ ನಾವು ಆಗಬಾರದು. ಮಂಗಲಮಯ ಶಕ್ತಿ ಆಗಬೇಕು. ಪರಮೇಶ್ವರನ ಪಾಶುಪತದ ಆ ಒಂದು ಶಕ್ತಿ ನಾವು ಆಗಬೇಕು. ಅಂತಹ ಶಕ್ತಿ ಆಗಬೇಕಾದ್ರೆ ಒಂದು 3ನೇಯ ಶಕ್ತಿ ನಮಗೆ ಬೇಕು. ಆ 3ನೇಯ ಶಕ್ತಿ ಯಾವುದು? ಆ 3ನೇಯ ಶಕ್ತಿ ಅಂದ್ರೆ ಸುಸಂಘಟಿತವಾದ ಸಾಮಾಜಿಕ ಶಕ್ತಿ, ಸಾಂಸ್ಕೃತಿಕ ಶಕ್ತಿ. ಈ 3 ಶಕ್ತಿಗಳು, ಈ 3ನೇ ಶಕ್ತಿ ಏನಿದೆಯಲ್ಲ, ಅದು ಇದ್ದಾಗ ಮಾತ್ರ ಜಗತ್ತಿಗೆ ನಾವು ಮಾರ್ಗದರ್ಶನ ಮಾಡಬೇಕು. ಬಂಧುಗಳೇ, ಭಾರತದ ಭವ್ಯ ಇತಿಹಾಸವನ್ನ ತೆಗೆದು ನೋಡಿದಾಗ ಭಾರತ ಜಗತ್ತಿನ ಮೇಲೆ ತನ್ನ ಸಾಮ್ರಾಜ್ಯವನ್ನು ಪಸರಿಸಿದ್ದಂತಹದ್ದನ್ನ ನಾವು ನೋಡ್ತೇವೆ. ಬಟ್ ವಿದೌಟ್ ಶೆಡಿಂಗ್ ಎ ಡ್ರಾಪ್ ಆಫ್ ಬ್ಲಡ್, ಒಂದೇ ಒಂದು ರಕ್ತವನ್ನ ಹನಿಯನ್ನ ಹರಿಸಲಾರದೆ ಜಗತ್ತಿನ ಮೇಲೆ ನಮ್ಮ ಸಾಮ್ರಾಜ್ಯ ಇತ್ತು. ಇದು ನಾನು ಹೇಳಿಲ್ಲ, ಇದು ಚೀನಿಯ ಒಬ್ಬ ಇತಿಹಾಸಕಾರ ಹೇಳಿದ್ದಾನೆ. 2000 ವರ್ಷಗಳ ಕಾಲ ಅಂತ ಆತ ಬರೆದಿದ್ದಾನೆ. ಅದು ಎಂತಹ ಶಕ್ತಿ? ಅದು ಆಧ್ಯಾತ್ಮಿಕ ಶಕ್ತಿ, ಸಾಂಸ್ಕೃತಿಕ ಶಕ್ತಿ, ಮಾನವೀಯ ಶಕ್ತಿ. ಅಂತಹ ಶಕ್ತಿಯ ಪುನಃ ಭಾರತ ಗಳಿಸಬೇಕು ಅಂತಾದ್ರೆ ಸಂಘಟಿತ ಸಾಮಾಜಿಕ ಶಕ್ತಿ. ಈ ಸಂಘಟಿತ ಸಾಮಾಜಿಕ ಶಕ್ತಿ ಹೇಗೆ ನಿರ್ಮಾಣ ಆಗ್ತದೆ?
ಈ ಶಕ್ತಿಯನ್ನ ಮಾತ್ರ ಯಾವುದೇ ಹಣದಿಂದ, ಸರ್ಕಾರದಿಂದ, MLAಗಳಿಂದ, ಮಂತ್ರಿಗಳಿಂದ ಈ ಶಕ್ತಿ ನಿರ್ಮಾಣ ಆಗುವುದಿಲ್ಲ. ಈ ಶಕ್ತಿಯ ನಿರ್ಮಾಣ ನಮ್ಮೆಲ್ಲರ ಹೃದಯಾಂತರಲ್ಲಿರತಕ್ಕಂತಹ ದೈವಭಕ್ತಿ, ದೇಶಭಕ್ತಿಯನ್ನ ಒಗ್ಗೂಡಿಸಿ ಒಂದಾಗಿ ಬಂದಾಗ ಮಾತ್ರ ಈ ಶಕ್ತಿ ನಿರ್ಮಾಣ ಆಗಲು ಸಾಧ್ಯ. ಅದಕ್ಕಾಗಿ ಹಿಂದೂಗಳು ನಾವೆಲ್ಲರೂ ನಮ್ಮ ಭಾಷೆ, ಪ್ರಾಂತ, ಜಾತಿ, ಒಳಜಾತಿ ಇವೆಲ್ಲವನ್ನ ಮೀರಿ ನಾವೆಲ್ಲರೂ ಹಿಂದೂ, ನಾವೆಲ್ಲರೂ ಒಂದು, ನಾವೆಲ್ಲರೂ ಬಂಧು ಅನ್ನೋದನ್ನ ಆಚರಣೆಯಲ್ಲಿ, ಪ್ರತ್ಯಕ್ಷ ಆಚರಣೆಯಲ್ಲಿ ತಂದಾಗ ಮಾತ್ರ ಈ ಸಾಮಾಜಿಕ ಶಕ್ತಿ ಉದ್ಭವ ಆಗ್ತದೆ. ಬಂಧುಗಳೇ, ಈ ಸಂದರ್ಭದಲ್ಲಿ ನನಗೆ ನೆನಪಾಗುವಂತಹ ಆ ವಚನ ಅತ್ಯಂತ ಜನಪ್ರಿಯ ವಚನ, ಎಲ್ಲರೂ ಅದನ್ನು ಉಚ್ಚರಿಸ್ತಾರೆ. ಇವನಾರವ 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 ಎಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ. ಈ ಶ್ಲೋಕವನ್ನ, ಈ ವಚನವನ್ನ ನಾವೆಲ್ಲರೂ ಕೇಳಿದೀವಿ. ಆದ್ರೆ ನಾವೆಲ್ಲರೂ ಸಹಿತ ಇವನಾರವ ಅಂತೀವಿ, ಆದ್ರೆ ಇವನಮ್ಮವ ಅಂದಿದ್ದೇವ ನಾವು? ಇವನಮ್ಮವ ಅನ್ನೋದನ್ನ ಯಾವಾಗ ನಾವು ಪ್ರಾರಂಭ ಮಾಡ್ತೇವೋ, ಅದನ್ನು ಪ್ರತ್ಯಕ್ಷದಲ್ಲಿ ಆಚರಣೆಯಲ್ಲಿ ನಾವು ತರ್ತೇವೋ, ಆಗ ಮಾತ್ರ ಆ ಸಾಮಾಜಿಕ ಶಕ್ತಿ ನಿರ್ಮಾಣ ಆಗಲಿ ಸಾಧ್ಯ. ಅದಕ್ಕಾಗಿ ನಾನು ಹೇಳ್ತೀನಿ, ತಾವೆಲ್ಲರೂ ಅದನ್ನು ಉಚ್ಚಾರ ಮಾಡಬೇಕು ದಯವಿಟ್ಟು. ಇವನಮ್ಮವ ಹೇಳಿ ಎಲ್ಲರೂ ಜೋರಾಗಿ. ಇವನಮ್ಮವ ಇವನಮ್ಮವ. ಈ ಮಾತನ್ನ ನಾವು ಅಕ್ಷರಶಃ ನಮ್ಮ ಕೃತಿಯಲ್ಲಿ, ಆಚರಣೆಯಲ್ಲಿ ತರಬೇಕಾಗಿದೆ. ನಾವು ಈ ಕೃತಿಯಲ್ಲಿ ನಾವು ತಂದಾಗ ಮಾತ್ರ ಇದು ಮಾಡ್ಲಿಕ್ಕೆ ಸಾಧ್ಯ. ಭಾವನಾತ್ಮಕವಾಗಿ ನಾವು ಎದ್ದು ನಿಂತಿದ್ದೀವಿ, ಆದರೆ ಕೃತಿ ಶೂನ್ಯರಾಗಬಾರದು. ನಾವು ಕೃತಿಯಲ್ಲಿ ಇದನ್ನು ಇಳಿಸಬೇಕಾಗಿದೆ, ಪ್ರತ್ಯಕ್ಷದಲ್ಲಿ. ಬಂಧುಗಳೇ, ಇವತ್ತು ಜಗತ್ತು ಭಾರತಕ್ಕೆ ಯಾಕೆ ಮರ್ಯಾದೆ ಕೊಡ್ತಾ ಇದೆ ಅಂದ್ರೆ, ಭಾರತದ ಹಿಂದೂ ಶಕ್ತಿ ಜಾಗೃತ ಆಗಿದೆ. ಹಿಂದೂ ಶಕ್ತಿ ಜಾಗೃತ ಆಗಿದ್ದಕ್ಕಾಗಿಯೇ ರಾಮ ಮಂದಿರ ಆಯಿತು. ಹಿಂದೂ ಶಕ್ತಿ ಜಾಗೃತ ಆಗಿದ್ದಕ್ಕಾಗಿಯೇ ಆರ್ಟಿಕಲ್ 370 ಹೋಯ್ತು. ಹಿಂದೂ ಶಕ್ತಿ ಜಾಗೃತ ಆದ್ರೆ ದೇಶದಲ್ಲಿ ಏಕರೂಪ ಕಾನೂನು ಬರಲಿಕ್ಕೆ ಸಾಧ್ಯ. ಆಗ ಮೆಜಾರಿಟಿ ಇಲ್ಲ, ಮೈನಾರಿಟಿ ಇಲ್ಲ. ಈ ದೇಶದೊಳಗೆ ಮೈನಾರಿಟಿ ಅನ್ನೋದು ತೊಳೆದು ಹೋಗಬೇಕಿದು. ಎಲ್ಲ ಜನಾಂಗಗಳು ಒಂದೇ ಕಾನೂನಿನ ಅಡಿಯಲ್ಲಿ ನಾವೆಲ್ಲರೂ ಒಂದುಗೂಡಬೇಕು ಅನ್ನುವಂತಹ ಮಾಡಬೇಕು ಅಂತಾದ್ರೆ ಪ್ರಚಂಡ ಶಕ್ತಿಶಾಲಿ ಆಂತರಿಕ ಸಾಮಾಜಿಕ ಶಕ್ತಿಯಾಗಿ ಎದ್ದು ನಿಲ್ಲಬೇಕು. ಅದನ್ನ ಮಾಡಬೇಕಾದ್ರೆ ನಾವು ಮಾಡಬೇಕಾದಂತ ಮೊಟ್ಟ ಮೊದಲು ಒಂದು ಪಾಠ ನಮ್ಗೆ ಏನದು ಅಂತಂದ್ರೆ, ದುರ್ದೈವದಿಂದ ಅಥವಾ ಗೊತ್ತಿಲ್ಲ ನಮಗೆ ವಾಸ್ತವಿಕತೆ ಏನು ಅಂದ್ರೆ, ನಮ್ಮ ಹಿಂದೂ ಸಮಾಜ ಜಾತಿಗಳಿಂದ ಕೂಡಿದೆ. ಇದು ಇವತ್ತಿನ ವಾಸ್ತವಿಕತೆ. ಜಾತಿ ಹೋಗಬೇಕು ಅಂತ ಹೇಳಿ ಭಗವಾನ್ ಬುದ್ಧನಿಂದ ಮೊದಲುಗೊಂಡು, ವಿಶ್ವಗುರು ಬಸವೇಶ್ವರರಿಂದ ಮೊದಲುಗೊಂಡು, ಅಂಬೇಡ್ಕರ್ ಅವರಿಗೆ ಎಲ್ಲಾ ಮಹಾಪುರುಷರು ಪ್ರಯತ್ನ ಮಾಡಿದ್ದಾರೆ. ಪ್ರಯತ್ನ ಮಾಡಿಲ್ಲ ಅಂತಿಲ್ಲ, ಆದ್ರೆ ಜಾತಿ ಇನ್ನೂ ಹೋಗಿಲ್ಲ ಅನ್ನೋದು ಇವತ್ತಿನ ವಾಸ್ತವಿಕತೆ. ಯಾವಾಗಾದ್ರೂ ಹೋಗ್ತದಲ್ಲ, ಹೋಗಬೇಕು. ಆದ್ರೆ ಅದಕ್ಕೆ ಮೊದಲ ಹಂತದಲ್ಲಿ ನಾವು ನಮ್ಮೆಲ್ಲ ಉಳಿದೆಲ್ಲ ಜಾತಿಗಳನ್ನ ಅತ್ಯಂತ ಗೌರವ ಆದರಗಳಿಂದ ನಾವು ನೋಡ್ತೀವ. ಯಾಕೆಂದ್ರೆ ಜಾತಿ ಕೆಟ್ಟದ್ದು ಮಾಡಿಲ್ಲ, ವ್ಯಕ್ತಿ ತಪ್ಪು ಮಾಡ್ತಾನೆ, ಜಾತಿ ತಪ್ಪು ಮಾಡಿಲ್ಲ. ಹೀಗಾಗಿ ಎಲ್ಲಾ ಜಾತಿಗಳಲ್ಲಿ ಕೂಡ ಮಹಾತ್ಮರು, ಶ್ರೇಷ್ಠ ವ್ಯಕ್ತಿಗಳು ಜನ್ಮ ತಳೆದಿದ್ದಾರೆ. ಜಾತಿಯ ನಿರ್ಮೂಲನೆ ಹಾದಿವಾಗ ಮೊಟ್ಟ ಮೊದಲನೇದಾಗಿ ಎಲ್ಲ ಜಾತಿಗಳನ್ನ ಗೌರವಿಸುವಂತಹದ್ದು, ನಾವೆಲ್ಲರೂ ಒಂದುಗೂಡಿ ಬರುವಂತಹದ್ದು ಆಗಬೇಕು. ಆ ಒಂದುಗೂಡುವ ಒಂದು ಸೂತ್ರ ಯಾವುದು ಅಂದ್ರೆ ಅದು ಹಿಂದುತ್ವ. ಜಗತ್ತು ಭಾರತವನ್ನ ಹಿಂದೂ ರಾಷ್ಟ್ರವಾಗಿ ಗುರುತಿಸ್ತದೆ. ಕೇವಲ ಹಿಂದೂಗಳು ಮಾತ್ರ ಭಾರತವನ್ನ ಮಾತೃಭೂಮಿ ಅಂತ ತಿಳಿತಾರೆ. ಈ ದೇಶಕ್ಕೆ ಏನಾದರೂ ಅನ್ಯಾಯ ಆದ್ರೆ, ಮನಸ್ಸು ಕೆಟ್ಟು ಹೋಗುವಂತಹದ್ದು ಯಾವ್ದಾದ್ರೂ ಇದೆ, ಅದು ಭಾರತ, ಹಿಂದೂಗಳು ಮಾತ್ರ. ಈ ದೇಶಕ್ಕೆ ಒಳ್ಳೇದಾದ್ರೆ ಹಿಂದುವಿನ ಮನಸ್ಸು ಹರ್ಷಿತಗೊಳ್ತದೆ, ಆನಂದಿತ ಆಗ್ತದೆ. ಹೀಗಾಗಿ ಈ ದೇಶದ ಮಣ್ಣಿನ ಮಗ, ಈ ದೇಶದ ಕಾರಣಕರ್ತ, ಈ ದೇಶದ ಸುಪುತ್ರ, ಈ ದೇಶದ ಮಾಲೀಕ ಆತ ಹಿಂದೂ ಇದ್ದಾನೆ. ನಾವು ಹಿಂದೂಗಳು ಈ ದೇಶವನ್ನ ಕಟ್ಟಿದವರು. ನಮ್ಮ ಪೂರ್ವಜರು ಈ ದೇಶದ ಕೀರ್ತಿ ಪತಾಕೆಯನ್ನು ಜಗತ್ತಿನಲ್ಲಿ ಹರಡಿಸಿದಂಥವರು.
ಹೀಗಾಗಿ ನಾವುಗಳು ಈ ಸಂದರ್ಭದಲ್ಲಿ ವಿಲ್ ಡ್ಯೂರಾಂಟ್ ಅನ್ನುವಂತಹ ಶ್ರೇಷ್ಠ ಇತಿಹಾಸ ತಜ್ಞ, ಆತ ಜಗತ್ತಿನ ಎಲ್ಲ ಇತಿಹಾಸವನ್ನ, ಎಲ್ಲ ದೇಶಗಳ ಇತಿಹಾಸವನ್ನ ಅಧ್ಯಯನವನ್ನ ಮಾಡಿ ಆತ ಒಂದು ನಿರ್ಣಯಕ್ಕೆ ಬಂದಿದ್ದಾನೆ. ಏನ ನಿರ್ಣಯ ಅಂತಂದ್ರೆ, ಇಂಡಿಯಾ ದಿ ಮದರ್ ಆಫ್ ಅಸ್ ಆಲ್, ಭಾರತ ನಮ್ಮೆಲ್ಲರ ತಾಯಿ ಅನ್ನುವಂತ ನಿರ್ಣಯವನ್ನು ಆತ ಕೊಟ್ಟಿದ್ದಾನೆ. ಅರ್ನಾಲ್ಡ್ ಟಾಯನ್ಬಿ ಆತ ಹೇಳ್ತಾನೆ, ಮಾನವ ಜನಾಂಗದ ತೊಟ್ಟಿಲು, ಜಗತ್ತಿನ ಭಾಷೆಯ ಮಡಿಲು ಇದು ಭಾರತ. ಹೀಗಾಗಿ ಭಾರತವೇ ಜಗತ್ತಿಗೆ ಶಾಂತಿಯನ್ನ ಕೊಡಲಿಕ್ಕೆ ಸಾಧ್ಯ, ಶೋಷಣ ಮುಕ್ತ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಭಾರತವೇ ಸಾಧ್ಯ, ಭಾರತದಿಂದ ಮಾತ್ರ ಸಾಧ್ಯ. ಅಂತಹ ಶ್ರೇಷ್ಠ ತತ್ವಜ್ಞಾನ ಇದೆ. ಶ್ರೇಷ್ಠ ತತ್ವಜ್ಞಾನ ಇದ್ದರೂ ಕೂಡ ಜಗತ್ತು ಯಾವಾಗ ಗೌರವಿಸ್ತದೆ ಅಂದ್ರೆ, ಪುನಃ ಹೇಳ್ತೀನಿ, ಶಕ್ತಿ. ಶಕ್ತಿ ಇದ್ದರೆ ಮಾತ್ರ ಭಕ್ತಿ. ನನ್ನನ್ನ ಬೇಕಾದ್ರೆ ದುರಹಂಕಾರಿ ಅಂತ ಕರೀರಿ, ಅದರ ಒಂದು ಮಾತು ನಮ್ಗೆ ಅದೇ ಪದೇ ಪದೇ ಅನ್ನಿಸ್ತದೆ. ಏಕೆ ಅಂತಂದ್ರೆ, ಭಗವಂತ ದೇವರು ನಮ್ಮೆಲ್ಲರಿಗಿಂತ ಶಕ್ತಿಶಾಲಿ, ಅದಕ್ಕಾಗಿ ನಾವು ತಲೆಬಾಗ್ತೀವಿ. ಒಂದು ವೇಳೆ ಭಗವಂತ ಮಾನವರಿಗಿಂತ ಶಕ್ತಿಶಾಲಿ ಇಲ್ಲದೆ ಹೋಗಿದ್ರೆ ದೇವರಿಗೆ ನಾವೇನ್ ಹೇಳ್ತಿದ್ವಿ, ನೀ ನಮಗೆ ನಮಸ್ಕಾರ ಮಾಡು ಅಂತ ಹೇಳ್ತಿದ್ವಿ. ಆದ್ರೆ ಅದು ಇಲ್ಲ, ಸರ್ವಶಕ್ತ ಆತ. ಹಾಗೆ ಭಾರತ ಒಂದು ಸರ್ವಶಕ್ತ ದೇಶವಾಗಬೇಕು. ಆ ಸರ್ವಶಕ್ತ ದೇಶವಾಗಿ ಎದ್ದು ನಿಂತಾಗ ಜಗತ್ತು ತಲೆಬಾಗ್ತದೆ, ನಮ್ಮ ಚಾರಿತ್ರ್ಯಕ್ಕೆ ತಲೆಬಾಗ್ತದೆ, ನಮ್ಮ ಸಿದ್ಧಾಂತಕ್ಕೆ ತಲೆಬಾಗ್ತದೆ, ನಮ್ಮ ಮಾನವತೆಗೆ ಜಗತ್ತು ತಲೆಬಾಗ್ತದೆ. ಅಂತಹ ರಾಷ್ಟ್ರ ನಾವಾಗೋಣ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಬಂಧುಗಳೇ, ಬಾಗಲಕೋಟೆಯ ಈ ಮಣ್ಣಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಒಂದು ವಿಶೇಷ ಶಕ್ತಿ ಅಡಗಿದೆ. ಯಾವುದೇ ರೀತಿಯ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಕಾರ್ಯಕ್ರಮ ಆದರೆ ಜನ ಎದ್ದು ಬರ್ತಾರೆ. ಅದೆಂತಹ ಶಕ್ತಿ ಇದೆಯೋ ಗೊತ್ತಿಲ್ಲ ನನಗೆ. ಪ್ರಾಯಶಃ ಶರಣರು ಮತ್ತು ದಾಸರ ಆಶೀರ್ವಾದ, ಅವರ ತಪಸ್ಸಿನ ಪ್ರಭಾವ ಇದ್ದಿರಬಹುದು. ಈ ಬಾಗಲಕೋಟೆಯ ಪ್ರತಿಯೊಬ್ಬ ವ್ಯಕ್ತಿಯ ಹೃದಯದಲ್ಲಿ ಆ ಭಾವನೆಗಳು ಉನ್ಮೀಲಿತವಾಗಿರತಕ್ಕಂತಹದ್ದು ನಮ್ಮೆಲ್ಲರ ಅನುಭವಕ್ಕೆ ಬರ್ತಾನೆ. ಅಂತಹ ಬಾಗಲಕೋಟೆಗೆ ಯಾವಾಗ ಬರಬೇಕು ಅಂದ್ರೆ ಯಾವತ್ತಿಗೂ ಸಂತೋಷ ಆಗ್ತದೆ ನನಗೆ. ಹೀಗಾಗಿ ನಮ್ಮೆಲ್ಲರ ಕರ್ತವ್ಯ, ಲೆಟ್ ಅಸ್ ಟೇಕ್ ಎ ಲೀಡ್. ನಾವು ಈ ಹಿಂದೂಗಳನ್ನ ಒಗ್ಗೂಡಿಸುವುದರಲ್ಲಿ ನಾವೆಲ್ಲರೂ ಅಗ್ರೇಸರರಾಗಬೇಕು. ಬಾಗಲಕೋಟೆ ಆ ರೀತಿ ಎಲ್ಲರ ಆಶೀರ್ವಾದ, ಇವತ್ತು ಹಿರಿಯರೇ ಪೂಜ್ಯರು ಕೂತಿದ್ದಾರೆ, ಅವರ ಆಶೀರ್ವಾದ ನಮ್ಮ ಮೇಲಿದೆ. ಅವರೆಲ್ಲರ ಆಶೀರ್ವಾದದಿಂದ ನಾವೆಲ್ಲರೂ ಸಮಯ ಕೊಟ್ಟು ಹಿಂದೂ ಸಮಾಜನ ಒಂದುಗೂಡಿಸುವಂತಹ ಶ್ರೇಷ್ಠ ಕೆಲಸವನ್ನ ಮಾಡೋಣ. ಆ ಮೂಲಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಥಾಪಕರ ಕನಸೇನಾಗಿತ್ತು, ಯಾಚಿ ದೇಹೈ ಯಾಚಿ ಡೋಳ, ಇದೇ ಕಣ್ಣಿಂದ, ಇದೇ ಶರೀರದಿಂದ ಈ ರಾಷ್ಟ್ರ ಪುನಃ ಮೇಲೆದ್ದು ನಿಲ್ಲಬೇಕಾದಂತಹದನ್ನು ನೋಡ್ಬೇಕು ಅಂತ. ಯಾಕೆಂದ್ರೆ ಡಾಕ್ಟರ್ ಜಿಯವರು ಯಾಕೆ ಸಂಘವನ್ನು ಪ್ರಾರಂಭ ಮಾಡಿದ್ರು, ಯಾಕೆ ಇದರ ಅವಶ್ಯಕತೆಯನ್ನು ಕಂಡ್ರು ಅಂತಂದ್ರೆ, ನಮ್ಮ ದೇಶದ ಇತಿಹಾಸವನ್ನ ಅಧ್ಯಯನ ಮಾಡಿದ ನಂತರ ಅವರು ಕಂಡುಕೊಂಡಂತಹ ಸತ್ಯ ಏನು ಅಂತಂದ್ರೆ, ನಮ್ಮ ದೇಶದ ಅವನತಿಗೆ ಬ್ರಿಟಿಷರು ಕಾರಣರಲ್ಲ, ನಮ್ಮ ದೇಶದ ಅವನತಿಗೆ ಮೊಘಲರು ಕಾರಣರಲ್ಲ, ನಮ್ಮ ದೇಶದ ಅವನತಿಗೆ ನಾವು ಕಾರಣರಿರ್ತೀವಿ, ಹಿಂದೂಗಳು ಕಾರಣರಿರ್ತೀವಿ. ಯಾಕೆ ನೋಡ್ರಿ, ಎಲ್ಲಾ ಆಕ್ರಮಣಕಾರರನ್ನ ನಮ್ಮ ದೇಶದ ಮೇಲೆ ಏನು ಆಕ್ರಮಣ ಆಯ್ತೋ ಅವರು ಆಕ್ರಮಣ ಮಾಡಿ ಯಾಕೆ ಗೆದ್ರು ಅಂದ್ರೆ ನಮ್ಮವರ ಮೋಸದಿಂದ. ಇಲ್ಲಾದ್ರೆ ಒಂದು ಬಾಲಂಗೋಚಿ ಇದ್ದಷ್ಟು ಒಂದು ಪುಟ್ಟ ಇಂಗ್ಲೆಂಡ್ ಇಷ್ಟು ದೊಡ್ಡ ರಾಷ್ಟ್ರ ಭಾರತವನ್ನ ತನ್ನ ಕೈಯಲ್ಲಿ ಇಟ್ಕೊಳ್ಳೋ ಸಾಮರ್ಥ್ಯ ಇತ್ತ? ಇಂಗ್ಲೆಂಡ್ ಕ್ರಾಂತಿ, ಕೈಗಾರಿಕಾ ಕ್ರಾಂತಿ ಯಾರಿಂದ ಮಾಡ್ತು? ಭಾರತದ ದುಡ್ಡಿನಿಂದ ಮಾಡ್ತು. 2 ಮಹಾಯುದ್ಧ ಮಾಡ್ತು. ಯಾರ ಬಲದ ಮೇಲೆ? ಕೇವಲ ಭಾರತೀಯ ಸೈನ್ಯ ಭಾರತದ ಹಣದಿಂದ ಅದು 2 ಯುದ್ಧಗಳನ್ನು ಮಾಡಿತು. ಈ 2 ಇಂಗ್ಲೆಂಡ್ಗೆ ಇರದೆ ಹೋಗಿದ್ರೆ ಇಂಗ್ಲೆಂಡ್ ಯಾವತ್ತೋ ಮಣ್ಣು ಮುಕ್ಕಿ ಹೋಗ್ತಿತ್ತು. ಆದ್ರೆ ಅಂಥ ರಾಷ್ಟ್ರ ಸೋತು ಹೋಯ್ತಲ್ಲ, ಗುಲಾಮರಾದ್ವಲ್ಲ. ಇದಕ್ಕೆ ಕಾರಣ ನಾವು.
ಅದಕ್ಕಾಗಿ ಡಾಕ್ಟರ್ ಜಿ ಅವರು ಪ್ರತಿಯೊಬ್ಬ ಹಿಂದುವಿನ ಹೃದಯದಲ್ಲಿ ಪುನಃ ದೇಶಭಕ್ತಿ, ದೇಶಕ್ಕಾಗಿ ಬದುಕೋದು. ನಮ್ಮ ಬಾಳಾ ಸಾಹೇಬರ 3ನೇ ಸರಸಂಘ ಚಾಲಕರ ಒಂದು ಮಾತು ಹೇಳ್ತಾ ಇದ್ರು, ಏನ್ರಿ ಅವ್ರು ಎಷ್ಟು ಸಜ್ಜನ್ರಿ, ಬಹಳ ಒಳ್ಳೆಯವ್ರಿ, ಎಡಕ್ ನೋಡಂಗಿಲ್ಲ, ಬಲಕ್ ನೋಡಂಗಿಲ್ಲ, ತಾನಾತು ತನ್ನ ಮನಿ ಆತು, ಮನಿಯಿಂದ ಸೀದಾ ಆಫೀಸ್ಗೆ ಹೋಗ್ತಾನ, ಆಫೀಸ್ನಿಂದ ಸೀದಾ ಮನಿಗೆ ಬರ್ತಾನೆ, ಬಹಳ ಒಳ್ಳೆಯವರು. ಇಂಥ ಸಜ್ಜನ ಗೋವಿಂದರಾವ್ ನಮ್ಗೆ ಬೇಕಾಗಿಲ್ಲ, ಇಂಥ ಸಜ್ಜನರು ಬೇಕಾಗಿಲ್ಲ. ಇವ್ರು ಸಜ್ಜನರು ಅಂತ ಕರೆಯೋದಿಲ್ಲ. ಎಡಕ್ಕೇನಾಗ್ತದ, ಬಲಕ್ಕೇನಾಗ್ತದ, ಎಡಕ್ಕೆ ಹಿಂದೆ ಮುಂದೆ ಏನ್ ನಡೀತಾ ಇದೆ ಕಣ್ಣು ಬಿಟ್ಟು ನೋಡುವವನು, ಸಮಾಜಕ್ಕಾಗಿ ಸ್ಪಂದಿಸುವವನು, ಅವನು ಸಜ್ಜನ. ಅಂತಹ ಸಜ್ಜನರನ್ನು ತಯಾರು ಮಾಡೋದು ಸಂಘದ ಕೆಲಸ. ಆ ದೃಷ್ಟಿಯಿಂದ ನಾವುಗಳು ನಮ್ಮೆಲ್ಲರ ಆಂತರಿಕ ಮತಭೇದಗಳನ್ನ ಮೇಲೆದ್ದು ಸಾಕಲ್ಲ, ಎಷ್ಟು ವರ್ಷ ಇನ್ನು ಬಡದಾಡೋದು ನಾವು, ಸಾಕಲ್ಲ, ಇನ್ನಾದ್ರೂ ಒಂದುಗೂಡೋಣಲ್ಲ. ಸೊ ನಾವು ಇನ್ನಾದ್ರೂ ಸಾಮಾಜಿಕವಾಗಿ ಒಂದುಗೂಡಿ, ಆರ್ಥಿಕ ಶಕ್ತಿ, ಮಿಲಿಟರಿ ಶಕ್ತಿ, ಸಾಮಾಜಿಕ ಶಕ್ತಿ, ಈ ಸಾಮಾಜಿಕ ಶಕ್ತಿ ಬರಬೇಕಾತು ಅಂದ್ರೆ ಪಂಚ ಪರಿವರ್ತನೆಗಳು, ಸಾಮಾಜಿಕ ಸಾಮರಸ್ಯ, ಅಸ್ಪೃಶ್ಯತೆ ತೊಡೆದು ಹಾಕಬೇಕು. ಮಾನವತೆಯ ಪಾಠವನ್ನ ಜಗತ್ತಿಗೆ ಕಲಿಸಂತ ನಾವುಗಳೇ ಶಾಪಗ್ರಸ್ತರಾಗಿ ಮುಟ್ಟಬೇಡ ಅನ್ನೋದಂಥದ್ದು ಇದೆಂತ ಮಾತ್ರಿ ಇದು? ಸಾಮಾಜಿಕ ಸಾಮರಸ್ಯ, ಸ್ವದೇಶಿ ಜೀವನ ಶೈಲಿ, ಪರಿಸರ ಸಂರಕ್ಷಣೆ, ಕುಟುಂಬ ಪ್ರಬೋಧನ. ಭಾರತ ಬದುಕಿದ್ರೆ ಕುಟುಂಬಗಳಿಂದ ಬದುಕಿದೆ. ಇವತ್ತಿಗೂ ಸ್ವಲ್ಪ ಆದ್ರೂ ಬದುಕಿದೆಪ್ಪ ಅಂತಂದ್ರೆ ಅದು ಕುಟುಂಬದ ಮೌಲ್ಯಗಳಿಂದಾಗಿ ಬದುಕಿದೆ. ಆ ಕುಟುಂಬಗಳನ್ನು ಉಳಿಸ್ಕೊಳ್ಬೇಕಾಗಿದೆ. ಕೊನೆಗೆ ನಾಗರಿಕ ಕರ್ತವ್ಯ ಪಾಲನೆ. ಈ 5 ಪರಿವರ್ತನೆಗಳನ್ನ ನಮ್ಮ ಸಮಾಜದಲ್ಲಿ ಅಳವಡಿಸಿಕೊಂಡು ನಾವೆಲ್ಲರೂ ಒಂದಾದಾಗ ಆ ಅದ್ಭುತ ದೃಶ್ಯ. ಬಂಧುಗಳಿಗೆ ಅನೇಕ ಚಿಕ್ಕ ಚಿಕ್ಕ ಮಕ್ಕಳು ಕೂತಿದ್ದಾರೆ. ಆ ಮಕ್ಕಳು ಯಾರು? ನಮ್ಮ ಮನೆಯಲ್ಲೇ ಪುಟ್ಟ ಪುಟ್ಟ ಮಕ್ಕಳು ಬೆಳೀತಾ ಇದ್ದಾವೆ. ಅವ್ರು ಯಾರು ಅಂತಂದ್ರೆ ಅವರು ಭವಿಷ್ಯದ ಭಾರತ. ಇಲ್ಲಿ ಕುಳಿತವರು ನಾವೆಲ್ಲರೂ ಅಕ್ಕ ತಂಗಿಯರು, ಅಣ್ಣ ತಮ್ಮಂದು ನಾವೆಲ್ಲರೂ ಇವತ್ತಿನ ಭಾರತ ಭವಿಷ್ಯದ ಭಾರತಕ್ಕೋಸ್ಕರ ಬದುಕಬೇಕು, ಅವರಿಗೋಸ್ಕರ ಬದುಕಬೇಕು. ಬರಗಾಲದಿಂದ ಕೂಡಿರ್ತಕ್ಕಂಥದ್ದು, ಅಕಾಲವಾಗಿರುವಂತಹ ಭಾರತ ಕೊಟ್ಟು ಹೋಗ್ಬೇಕಾ? ಹಸಿರಿಂದ ನಳನಳಿಸತಕ್ಕಂತಹ ಧನಧಾನ್ಯಗಳಿಂದ ತುಂಬಿರ್ತಕ್ಕಂತಹ ಸಮೃದ್ಧ ಭಾರತವನ್ನ ಅವ್ರ ಕೈಯಲ್ಲಿ ಕೊಡ್ಬೇಕಾ? ವಿಚಾರ ಮಾಡ್ಬೇಕು ನಾವು. ಸೊ ಅಂತಹ ಭಾರತಕ್ಕಾಗಿ ಇವತ್ತಿನ ಭಾರತ ಕೆಲಸ ಮಾಡಬೇಕು, ಒಂದಾಗಬೇಕು. ಬೋಲೋ ಭಾರತ್ ಮಾತಾ ಕೀ.